ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ಮಾಡ್ಯಾವ್ರಿ ಅವ್ರಿಕಾಳು ಉಸುಳಿಯನ್ನು. ಈ ಒಂದು ಉಸುಳಿ ಮಾಡ್ರೆ ನೀವು ರೊಟ್ಟಿ ಜೊತೆ ಚಪಾತಿ ಪೂರಿ ಎಲ್ಲ ಹೊಂದತಿ. ಆದ್ರೆ ನಾವು ಮಾಡಿದ್ವಿ ಏನು ಹೇಳ್ರಿ, ರೊಟ್ಟಿ ಜೊತೆ ನಮ್ಮ ಉತ್ತರ ಕರ್ನಾಟಕ ಕಡೆ ರೊಟ್ಟಿ ರೊಟ್ಟಿ ಅನ್ನೋಕೊಂತ ಹೋಗೋದು ನೋಡ್ರಿ. ಯಾಕಂತಂದ್ರೆ ಇವರು ಇಲ್ಲಿ ಮಂದಿ ಬರೀ ರೊಟ್ಟಿನ ತಿಂತಾರೋ, ನಾವು ಇಲ್ಲಿಯಾರು ಕರೆ ರೀ. ಆದ್ರೆ ಏನಂತಂದ್ರೆ ನಾನು ಮೊದಲು ಸ್ಕೂಲಿಗೆ ಹೋಗುವ ಚಪಾತಿ ಭಾಳ ಇಷ್ಟಪಡ್ತೀನಿ. ಆದರೆ ಏನಾದ್ರೆ ನಮ್ಮ ಮನೆ ಇಲ್ಲಿ ಗಂಡ ಮನೆ ಬಂದಾಗಿಂದ ನಮ್ಮ ಜವನಪ್ಪ ಬರೀ ರೊಟ್ಟಿನ ತಿಂತಾನೆ ರೀ. ಹಾಗಾಗಿ ಅವ್ರಿಗೆ ರೊಟ್ಟಿ ಮಾಡೋದು ನಂಗೆ ಚಪಾತಿ ಮಾಡೋದು ಎಲ್ಲಿ ಅಂಥೇಳಿ ನಾವು ರೊಟ್ಟಿನ ಮಾಡಿಬಿಟ್ಟಿರ್ತೇವೆ ರೀ. ಅದು ಮಧ್ಯಾಹ್ನ ಟೈಮಿಗೆ ಬಿಸಿ ಬಿಸಿ ರೊಟ್ಟಿ ಈ ಥರ ಬಾಜಿ ಇಟ್ಕೊಂಡ್ರೆ ಒಂದೆರಡು ರೊಟ್ಟಿ ತಿಂದ್ರು ಅಂದ್ರೆ ನಮ್ಮ ಊಟ ಮುಗಿದು ಹೋಗುತ್ತೆ ನೋಡ್ರಿ. ಹಂಗೆ ಇರ್ತೈತಿ. ಆದಷ್ಟು ಹೆಲ್ದಿ ಫುಡ್ ನೋಡ್ರಿ ಇದಕ್ಕೆ ನಾವು ಏನು ಮಾಡ್ತೇವೆ ಅಂದ್ರೆ ತರಕಾರಿಯನ್ನು ಎಲ್ಲನೂ ಭಾಳ ಒಂದು ವಾರಕ್ಕೆ ಎಲ್ಲ ಟೊಮೆಟೊ ಗಜ್ರಿ ಮೂಲಂಗಿ ಮೆತ್ತೆ ಜಾಸ್ತಿ ಇಂಥರ ತಂದಿರ್ತೇನೆ ರೀ ನಾನು. ಇವತ್ತು ಅವ್ರಿಕಾಳು ತಂದಿನ ಪಲ್ಯನ ಹೆಂಗೆ ಮಾಡೋದಂತ ತೋರಿಸ್ತೇನೆ ನೋಡಿರಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ರಿ. ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾನು. ಎಣ್ಣೆ ಭಾಳ ಹಾಕೋತಾನಂದ್ರೆ ಹಾಕೋರಿ ನೀವು, ನಮಗೆ ಮಾತ್ರ ಕಡಿಮೆ ಹಾಕೊಂಡ್ ನೋಡ್ರಿ ನಾನು. ಮತ್ತು ಇಲ್ಲೇ ಸಾಸಿವೆ ಜೀರಿಗೆಯನ್ನು ಎಣ್ಣೆ ಕಾದ ನಂತರ ಹಾಕೇನಿ ರೀ ಒಂದು ಸ್ಪೂನಷ್ಟು. ಆಮೇಲೆ ಅವ್ರಿಕಾಳು ಫುಲ್ ಹಂಗೇನು ಗಂಡಿಲ್ರಿ, ಅಂದ್ರೆ ಫುಲ್ ಕುದಿಸ್ಬೇಕು ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಅವ್ನು ಕುದಿಸೋದು ಬೇಡ ರೀ. ಈಗ ನೋಡಿರಿ ಎಣ್ಣೆ ಕಾದಗಳೇ ಒಂದು ಸ್ವಲ್ಪ ಕರಿಬೇವು ಉಳ್ಳಾಗಡ್ಡಿ ಎರಡು ಹಾಕೇನಿ ರೀ. ಹಸಿ ವಾಸನೆ ಹೋಗೋ ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ. ಈ ಥರ ಫ್ರೈನ ಮಾಡ್ಕೊಂಡು ನೋಡಿರಿ. ಆಮೇಲೆ ಟೊಮೆಟೊ ಯೂಸ್ ಮಾಡ್ತಿರ್ತೇವಲ್ಲ ರೀ, ಆದಷ್ಟು ಬೀಜ ತೆಗೆದು ಟೊಮೆಟೊನ ಯೂಸ್ ಮಾಡ್ಕೊಂಡ್ರಿ. ಯಾಕಂತಂದ್ರೆ ನಾನು ಮೊನ್ನೆ ಸೋಷಿಯಲ್ ಮೀಡ್ಯಾದಾಗ ನೋಡತ್ತೀನಿ ರೀ, ಏನಂದ್ರೆ ಡಾಕ್ಟ್ರುಗಳು ಕೂಡ ಹೇಳ್ತಾರೆ ಬೀಜ ಇರೋದ್ರಿಂದ ಜಾಸ್ತಿ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಆಕಾವ ಅಂಥೇಳಿ. ಆಮೇಲೆ ಅದನ್ನು ಹಂಗೆ ನೀವು ಬೀಜ ತೆಗೆದು ಯೂಸ್ ಮಾಡ್ಕೊರಿ. ಆಮೇಲೆ ಇಲ್ಲೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ, ಆಮೇಲೆ ಹಸಿ ಖಾರ ಹಾಕತ್ತನು. ಹಸಿ ಖಾರದೊಳಗೆ ನಾವು ಮತ್ತು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಬಂದಿರ್ತೀವಿ. ಅದನ್ನು ಹಾಕತ್ತನ ನೋಡಿರಿ. ಒಂದು ಸ್ವಲ್ಪ ಹುಂಚೆಹಣ್ಣು ಕೂಡ ಹಾಕಿರ್ತೇವೆ ಅದಕ್ಕೆ. ಅಂದ್ರೆ ಅದು ಖಾರ ಕೆಡೋದಿಲ್ಲ ರೀ ಲಗುಟ, ಒಂದು 4-5 ದಿನ ಬರ್ತೈತಿ. ಇಲ್ಲೇ ಅರಿಶಿನ ಹಾಕತ್ತಾನ ನೋಡಿರಿ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕತ್ತನು. ನೀವು ಮಸಾಲೆ ಜಾಸ್ತಿ ಹಾಕ್ತಾನಂದ್ರೆ ಇನ್ನೂ ಹಾಕ್ರಿ ನಡಿತೈತೆ ರೀ. ಜೀರಾ ಪೌಡ್ರ ಧನಿಯಾ ಪೌಡ್ರ ಅಂತ ಬರ್ತಾವೆ, ಅವನು ಹಾಕ್ರಿ. ಗರಂ ಮಸಾಲೆ ಹಾಕತ್ತಾನ ರೀ. ಆಮೇಲೆ ಇಷ್ಟೂ ಚೆಂದ ನಮಗೆ ಹಸಿ ವಾಸನೆ ಹೋಗುವಂಗೆ ಫ್ರೈ ಮಾಡ್ಕೊಂಡ್ರಿ. ಮತ್ತು ಎಣ್ಣೆ ಕಡಿಮೆ ಐತಿ, ನಾವು ಹೆಂಗೆ ಫ್ರೈ ಮಾಡ್ಕೋದು ಅಂದ್ರೆ ಹೊತ್ತು ಹೋಗತ್ತೆ ಅಂತ ಅಂದ್ರೆ, ಈಗ ನಾನು ನೋಡಿರಿ ನೀರು ಹಾಕೋತಾನೆ ಇದಕ್ಕೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ನೀರು ಹಾಕೋತಾನೆ ರೀ. ಅವೆಲ್ಲ ನೀರಿನಾಗ ಒಂದು ಸ್ವಲ್ಪ ಏನಂದ್ರೆ ಕುದಿತಾವ್ರಿ ಒಂದು ರೌಂಡ್. ಇವೆಲ್ಲ ಪೂರ್ತಿ ಕೊತ ಒಂದು ರೌಂಡ್ ಕುದ್ದಾದ ನಂತರ ನೀವೇನು ಮಾಡಿರಿ, ಏನು ಅವ್ರಿಕಾಳನ್ನ ಸ್ವಲ್ಪ ತೊಳ್ಕೊಂಡೆ ಈಗ ಇದಕ್ಕೆ ಆ್ಯಡ್ ಮಾಡೋಣ ರೀ. ಮತ್ತು ಇನ್ನೊಂದು ಗುರೆಳ್ಳು ಪುಡಿಯನ್ನು ಹಾಕಿರಿ. ನಮ್ಮ ಮನ್ಯಾಗ ಗುರೆಳ್ಳು ಪುಡಿ ಆಗಿತ್ತು ರೀ. ಇನ್ನು ಅದನ್ನು ರೆಡಿ ಮಾಡ್ಕೋಬೇಕು ನಾನು. ಅದಕ್ಕಾಗಿ ನಾವು ಹಾಕ್ಲಿಲ್ಲ ರೀ. ಅಂದ್ರೆ ಶೇಂಗಾ ಗುರೆಳ್ಳು ಹಾಕಿ ಕೊಬ್ಬರಿ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೇವಲ್ಲ ರೀ, ಅದನ್ನು ಹಾಕಿದ್ರೆ ಬರ್ತೈತಿ. ಆದರೆ ನಂದು ಆಗಿತ್ತು ಅಂಥೇಳಿ, ಅಂದ್ರೆ ಅದೆಲ್ಲ ಪೌಡ್ರ್ ಆಗಿತ್ತು. ಅದಕ್ಕಾಗಿ ಅದ್ರ ಬದಲಿ ನಾನು ಇಲ್ಲೇ ಏನಂದ್ರೆ ಈಗ ನೋಡಿರಿ ಹಲ್ಮಜ್ಜಿ ಈ ಪಲ್ಯ ಮಾಡ್ಕೊತ ಹಲ್ಮಜ್ಜಿಗೆ ಕೂಡ ಮಾಡೀನಿ ರೀ. ಆಮೇಲೆ ಸಾರು ಅಂತ ಕಂಪಲ್ಸರಿ ಬೇಕಾಗತ್ತಲ್ರಿ. ಅದಕ್ಕಾಗಿ ಇಲ್ಲೇ ಲಾಸ್ಟಾನ ಹಸಿ ಕೊಬ್ಬರಿ ಅನಂತರ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ನಮ್ಮ ಪಲ್ಯನ ನಾವು ಇದು ಕೋಸಂಬರಿಯನ್ನು ರೆಡಿ ಮಾಡತ್ತ ನೋಡಿರಿ. ಹೆಂಗೆ ಬಂದಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ಪಲ್ಯ ಹೆಂಗೆ ಬಂದಿತ್ತು ಅಂತೇಳಿ. ಇದಕ್ಕೆ ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು. ನಮ್ಮ ಸ್ವೀಟ್ ಹತ್ತತ್ತೆ ಅಂದ್ರೆ ಸ್ಕಿಪ್ ಮಾಡಿರಿ ನಡಿತೈತಿ. ಇನ್ನು ಏನಂತಂದ್ರೆ ನಮ್ಮ ಊಟದಾಗ ನಾವು ಇನ್ನೂ ಖಾರ ಬಿಟ್ಟವ್ರಿ. ಭಾಳ ಖಾರನೂ ತಿನ್ನಬಾರ್ದು, ಎಸಿಡಿಟಿ ಆಕತ್ತಂತ ಸಂಬಂಧ ಬಿಟ್ಟವ್ರಿ. ಆದ್ರೆ ಇನ್ನೂ ಖಾರ ಅದು ಮೊಸರನ್ನ ಅದೆಲ್ಲ ತಿನ್ನೋಕ್ಕಾದ್ರೆ ಅಯ್ಯಪ್ಪ ಬ್ಯಾಡ್ರಿ ನಮ್ಮ ಉತ್ತರ ಕರ್ನಾಟಕ ಊಟ. ನನಗಂತೂ ಸಂಕ್ರಾಂತಿ ಊಟ ಮಸ್ತ್ ಇಷ್ಟ ಆಕತಿ. ಮತ್ತು ಅದನ್ನು ಹೆಂಗೆ ಪ್ರಿಪ್ರೇಷನ್ ಮಾಡ್ತಾವೆ ಅನ್ನೋದು ಮುಂದಿನ ವ್ಲಾಗ್ನಾಗ ಶೇರ್ ಮಾಡ್ಕೊತಾನು. ಮತ್ತು ನಮ್ಮ ಪಲ್ಯದ ಹೇಳ್ರಿ ಉಸುಳಿದ ಕಾಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಬಂದಿತ್ತು ಅಂತೇಳಿ. ಮತ್ತು ಇನ್ನೂ ಯಾವ ರೆಸಿಪಿಗೂ ಶೇರ್ ಮಾಡೋ ಇದನ್ನು ಕಾಮೆಂಟ್ ಮಾಡಿ ಹೇಳ್ರಿ, ಅವನು ಕೂಡ ತೋರಿಸ್ತೇನೆ ರೀ. ಆದ್ರೆ ಇವತ್ತಿನ ಊಟ ಅಂತೂ ಮಸ್ತಾಗಿತ್ತು ರೀ, ನಿಜವಾಗ್ಲೂ ರೀ, ಸುಳ್ಳಲ್ಲ. ನೀವು ಕೂಡ ಈ ಥರ ಒಂದು ಪಲ್ಯನ ಟ್ರೈ ಮಾಡಿರಿ ಮತ್ತು ಊಟ ನೋಡಿರಿ ಎಷ್ಟು ಮಸ್ತೈತಿ. ಎಲ್ಲರೂ ಅಂತಿರ್ಬೋದು ವಿಡಿಯೋದಾಗ ಅಷ್ಟ ತೋರಿಸ್ತೀರಿ ಅಂತೇಳಿ. ಬರ್ರಿ ಊಟ ಮಾಡೋಕೆ ಎಲ್ಲರೂ. ನಮಸ್ಕಾರ ಎಲ್ಲರಿಗೂ.